ಗುರುಗಳೇ. ಶ್ರೀಹರಿ, ಹೇಳು ಭೋಗೇಂದ್ರ. ಇಲ್ಲ ಗುರುಗಳೇ, ನಾನು ಹೇಳೋದಿಲ್ಲ. ತಾವು ತಪ್ಪಾಗಿ ಭಾವಿಸ್ಬಾರ್ದು. ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ನೀವು ಕ್ಷಮಿಸ್ತೀನಿ ಅಂತ ಮಾತು ಕೊಟ್ರೇ ನಾನು ಮೇಲೆ ಹೇಳೋದು. ಇದೇನು ಭೋಗೇಂದ್ರ, ಅರಿವಿಲ್ಲದ ವಿದ್ಯಾರ್ಥಿ ಹಾಗೆ ನಡ್ಕೋತಾ ಇದೆಯಾ? ಮೊದಲು ಏಳು ಮೇಲೆ. ಹೌದು ಗುರುಗಳೇ, ನೀವು ಹೇಳಿದ ಅನೇಕ ವಿಷಯದಲ್ಲಿ ನನಗೆ ಅರಿವಿನ ಕೊರತೆ ಇದೆ. ಅದನ್ನು ನೀವೇ ಹೇಳಿ ನನಗೆ ದಾರಿ ತೋರಿಸ್ಬೇಕು. ಸರಿ, ಈಗ ವಿಷಯ ಏನು? ಮೊದಲು ಅದನ್ನು ಹೇಳು. ಗುರುಗಳೇ, ಸುತ್ತ 60 ಸಂಸ್ಥಾನಗಳಿಗೂ ಇರುವ ಏಕೈಕ ಮಠ ಕುಂಭಕೋಣ ಮಠ. ವಿಜಯೇಂದ್ರ ಗುರುಗಳು ಈ ಮಠದ ಕೀರ್ತಿ ಪತಾಕೆಯನ್ನ ಎಲ್ಲ ಕಡೆ ಹಾರಿಸಿದ್ದಾರೆ. ಹೌದು, ಬಾಲ್ಯದಲ್ಲೇ ಸನ್ಯಾಸತ್ವ ಸ್ವೀಕರಿಸಿದ ಹಿರಿಯ ಗುರುಗಳು ಬದುಕಿನುದ್ದಕ್ಕೂ ಧರ್ಮದ ಮಾರ್ಗದಲ್ಲೇ ನಡೆದವರು. ಅಪರೋಕ್ಷ ಜ್ಞಾನಿಗಳಾದ ಗುರುಗಳು ಈ ಮಠವನ್ನು ಕಟ್ಟಿ ಬೆಳೆಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ನೀಡಿದ್ದಾರೆ. ನೊಂದು ಬಂದವರಿಗೆ ಆಶ್ರಯ ನೀಡಿದ್ದಾರೆ. ಭಕ್ತರಿಗೆ ಆಶೀರ್ವಚನವನ್ನು ನೀಡ್ತಾ ಜ್ಞಾನ ಮಾರ್ಗವನ್ನು ತೋರಿದವರು. ಹಿರಿಯ ಗುರುಗಳ ಸಾಧನೆಗಳನ್ನು ಎಷ್ಟು ನೆನೆತರೂ ಸಾಲದು. ಅವ್ರ ನೆನಪು ಈಗಲೂ ನನ್ನನ್ನು ಕಾಡ್ತಾ ಇದೆ. ಅವರೀಗಲೂ ಇಲ್ಲೇ ಸುತ್ತಮುತ್ತಲಿದ್ದಾರೆ ಅಂತ ಭಾಸವಾಗ್ತಾ ಇದೆ. ನಿಮ್ಮ ಮಾತು ಅಕ್ಷರಶಃ ಸತ್ಯ ಗುರುಗಳೇ. ಹಿರಿಯ ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೆದ ನಾವೇ ಧನ್ಯರು. ಮೂಲರಾಮನ ವಾಸಸ್ಥಾನವಾದ ಈ ಕುಂಭಕೋಣ ಮಠಕ್ಕೆ ಸಾವಿರಾರು ಭಕ್ತಾದಿಗಳು ಬರ್ತಾನೆ ಇರ್ತಾರೆ.